ಎಲ್ಲರೂ ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಏನಂದ್ರೆ ನಟಿ ರಾಗಿಣಿ ಅವರು ಇತ್ತೀಚೆಗಷ್ಟೇ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ. ಒಂದು ದೊಡ್ಡ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ಗೆ ಹೋಗಿದ್ದಾರೆ. ಸೂಪರ್ ಆಗಿರೋಂಥ ಮನೆ ಅಂತೆ. ಆ ಮನೆನ ಕೊಡ್ಸಿದ್ಯಾರು ಅಂತ ಈಗಾಗಲೇ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ನಾವು ರಾಗಿಣಿ ಅವ್ರಿಗೆ ಹೌದಾ ಯಾರೋ ಹೆಸರಾಂತ ಪ್ರೊಡ್ಯೂಸರ್ ಒಬ್ರು ಕೊಡ್ಸಿದ್ರಂತೆ, ಯಾರದು ಅಂತ ಕೇಳಿದ್ವಿ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಓನ್ಲಿ ಫಾರ್ ಸುವರ್ಣ ನ್ಯೂಸ್. ಬನ್ನಿ ನೋಡೋಣ ಏನಂತ. ರಾಗಿಣಿ ಬಗೆಗಿನ ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇವರು ಹೊಸ ಮನೆಗೆ ಹೋಗಿದ್ದಾರೆ. ಹೀರೋಯಿನ್ ಒಬ್ರು ಮನೆ ತಗೊಂಡಿದ್ದಾರೆ ಅಂದ್ರೆ ಅದರ ಹಿಂದೆ ಅದೆಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಇಷ್ಟಕ್ಕೂ ರಾಗಿಣಿಗೆ ಮನೆ ಕೊಡಿಸಿದವರು ಯಾರು ಅನ್ನೋ ಪ್ರಶ್ನೆ ಎಲ್ಲರ ಬಾಯಲ್ಲೂ ಗಿರ್ಕಿ ಹೊಡಿತಿದೆ. ಬನ್ನಿ ಹಾಗಿದ್ರೆ ಫಸ್ಟ್ ರಾಗಿಣಿ ಹೊಸ ಮನೆ ಎಲ್ಲಿದೆ, ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿದ್ರಲ್ಲ, ರಾಗಿಣಿ ಅಮ್ಮನ ಮನೆ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗೇ ಇರ್ಬೇಕು ಬಿಡಿ, ಯಾಕಂದ್ರೆ ಇದು ಹೊಸ ಅಪಾರ್ಟ್ಮೆಂಟ್ ನಲ್ಲಿರೋ ಹೊಸ ಮನೆ. ಅದು 3BHK ಮನೆ. ಈ ಬೆಂಗಳೂರಿನಂತ ಸಿಲಿಕಾನ್ ಸಿಟಿಲಿ 3BHK ಮನೆಗೆ ಹತ್ರ ಸುಮಾರು 1 ಕೋಟಿ ರೂಪಾಯಿ ಇರುತ್ತೆ. ಅಂದಾಗೆ ರಾಗಿಣಿ ಈ ಸುಂದರವಾದ ಕಾಸ್ಟ್ಲಿ ಫ್ಲಾಟ್ ಕೊಡಿಸಿರೋದು ಯಾರು ಅನ್ನೋದು ಸ್ಯಾಂಡಲ್ವುಡ್ ನ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕನ್ನಡದ ಯಾರೋ ಒಬ್ಬ ಫೇಮಸ್ ಪ್ರೊಡ್ಯೂಸರ್ ರಾಗಿಣಿಗೆ ಗಿಫ್ಟ್ ಮಾಡಿದ್ದಾರೆ ಅಂತ ಎಲ್ಲೋ ಗಾಂಧಿನಗರದ ಮೂಲೆಯಿಂದ ನಮ್ಗೆ ಸುದ್ದಿ ಕೇಳ್ಬಂತು. ಅದು ಕೆ ಮಂಜುನೇ ಕೊಡಿಸಿದಂತಾನು ಒಂದಷ್ಟು ಜನ ಮಾತನಾಡ್ಕೊಂಡ್ರು. ಇದನ್ನೇ ರಾಗಿಣಿಗೆ ಹೌದಾ ಅಂತ ಕೇಳಿದ್ರೆ ಏನಂತಾರೆ ಗೊತ್ತಾ? ಸುದ್ದಿ ಅದಕ್ಕೆ ದಟ್ಸ್ ಅನ್ ಅಚೀವ್ಮೆಂಟ್ ಅಲ್ವಾ, ಅದರಲ್ಲಿ ಸುದ್ದಿ ಏನಿದೆ? ನಿಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾರು ಗಿಫ್ಟ್ ಮಾಡಿದ್ರಾ? ತುಂಬ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಸ್ವಂತ ಮನೆ, ನಾನು ಮಾಡಿರೋ ಕೆಲಸ, ಕಷ್ಟಪಟ್ಟು ನಾನು ಮಾಡಿರೋ ದುಡ್ಡಿಂದ ನಾನೇ ತಗೊಂಡಿದ್ದೀನಿ. ಐ ಡೋಂಟ್ ರಿಯಲಿ ಬಿಲೀವ್ ಇನ್ ಎನಿಬಡಿ ಗಿಫ್ಟಿಂಗ್ ಮೀ ದೀಸ್ ಥಿಂಗ್ಸ್. ಯಾಕಂದರೆ ನಾನು ಆ ಥರ ಪರ್ಸನ್ ಇಲ್ಲ. ನಾನು ತುಂಬಾ ಸೆಲ್ಫ್ ಮೇಡ್ ಪರ್ಸನ್. ನಾನು ಫಸ್ಟ್ ಡೇಯಿಂದಾನೇ ನನ್ನ ಹತ್ರ ಏನಿದೆ ಅದನ್ನು ನಾನೇ ಮಾಡಿರೋದು. ಕೇಳಿದ್ರಲ್ಲ, ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಏನೇ ಅಂದ್ರು ರಾಗಿಣಿ ಗ್ರೇಟ್ ಬಿಡಿ. ಸ್ವಂತ ದುಡಿಮೆಯಲ್ಲೇ ಸುಂದರವಾದ ಹೊಸ ಮನೆ ತಗೊಂಡ್ರು. ಇನ್ನೂ ಚೆನ್ನಾಗಿ ಕಾಸು ಮಾಡಿದ್ದೀನಿ ಅಂತ ಹೇಳಿ ಬೇರೆ ಎಲ್ಲೂ ಫಾರಿನ್ಗೆ ಹಾರದೆ ಹಾಯಾಗಿ ಬೆಂಗಳೂರಿನಲ್ಲೇ ಸೆಟಲ್ ಆದ್ರು ಅನ್ನೋದೇ ಖುಷಿ ವಿಷಯ. ಸೀಮಾ ಕೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.